ಫ್ರೆಂಡ್ಸ್ ನೋಡಿ, ಇದು ಓಲಾ ಬೈಕು. ಸೊ ಸಿಸ್ಟಮ್ ಇಶ್ಯೂ ಅಂತೆ. ಸೊ ಇವ್ರೀಗ ತುಮಕೂರು ಸರ್ವಿಸ್ ಶಾಪಿಗೆ ತಗೊಂಡೋಗ್ತಿದ್ದಾರೆ ಟೋ ಮಾಡ್ಕೊಂಡು. ಇಲ್ಲಿ ಈ ಗಾಡಿಗೆ ಮತ್ತು ಪಲ್ಸರ್ ಗಾಡಿಗೆ ದಾರ ಹಾಕೊಂಡು ಟೋ ಮಾಡ್ಕೊಂಡು ತಗೊಂಡೋಗ್ತಿದ್ದಾರೆ. ಬರೀ ಸಿಸ್ಟಮ್ ಇಶ್ಯೂ ಮಾತ್ರ ಅಂತೆ, ಪಿಕಪ್ ಎಲ್ಲ ಕರೆಕ್ಟಾಗಿದೆಯಂತೆ. ಒಂದು 5 ವರ್ಷದಿಂದ ಒಂದು ಸಣ್ಣ ತಗೊಂಡಿದ್ದು 70,000 ಕೊಟ್ಟು. ಅದೇ ಈ ಥರ ಏನು ಪ್ರಾಬ್ಲಮ್ ಬರಲಿಲ್ಲ. ಓಲಾದಲ್ಲೇ ಪ್ರಾಬ್ಲಮ್. ನಮ್ಮ ದೊಡ್ಡಪ್ಪರ್ಗೊಂದು ಕೊಡ್ಸಿದ್ವಲ್ಲ, ಗಾಡಿ ಚೆನ್ನಾಗಿತ್ತು. ಏರು ಪರವಾಗಿಲ್ಲ ಗಾಡಿ. ಅದು 1.5 ವರ್ಷ 2 ವರ್ಷ ಆಯಿತು. ಚೆನ್ನಾಗಿ ಹೊಡೆದೈತೆ ಗಾಡಿ. ಎಷ್ಟು ಹೊಡೈತೆ ಅದು? ಅದು ಅಲ್ಲೇ ಹತ್ರ ಒಂದು 16-17 ಸಾವಿರ ಹೊಡೈತೆ. 17 ಸಾವಿರ. ಒಂದು ಹ್ಯಾಂಡಲ್ ಐತೆ, ಚೆನ್ನಾಗಿದೆ. ಹಂಗಾಗಿ ತಗೊಂಡಿದ್ದು ಅಷ್ಟೇ. ಫ್ರೆಂಡ್ಸ್ ಅಲ್ಲಿ ನೋಡಿ, ಒಂದು ಓಲಾ ಗಾಡಿ ಓಲಾ ಬೈಕು ತಗೊಂಡು ಹೋಗ್ತಿದ್ದಾರೆ. ಗಾಡೀಲಿ ಟೋ ಮಾಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ. ಏನೋ ಪ್ರಾಬ್ಲಮ್ ಆಗಿದೆ, ಕೇಳೋಣ ಬನ್ನಿ ಏನಾಗಿದೆ ಅಂತ. ಅಣ್ಣ ನೀವೇನಾ ಓನರು? ಅಣ್ಣ ನಿಮ್ಮ ಹೆಸರು? ಪುನೀತ್ ಅಂತ. ಎಷ್ಟು ದಿವಸ ಆಯಿತು ಗಾಡಿ ತಗೊಂಡು? 4 ತಿಂಗಳಾಯ್ತು ಅಷ್ಟೇ. 4 ತಿಂಗಳಾಯಿತು. ಎಷ್ಟು ಕೊಟ್ಟಿದ್ರಿ? 1,20,000. 1,20,000. ಏನು ಪ್ರಾಬ್ಲಮ್ ಆಯ್ತಣ್ಣ? ಸಿಸ್ಟಮ್ ಇಶ್ಯೂ. ಎಷ್ಟು ಸಾವಿರ ಓಡಿಸಿದ್ದೀರಾ? 8,000. 8,000. 8,000ಕ್ಕೆ ಸಿಸ್ಟಮ್ ಅಲ್ಲೇ ಮೂರನೇ ಸರಿ ತಗೊಂಡೋಗ್ತಾ ಇರೋದು. 3ನೇ ಸತಿ ರೀಸಾಲ್ವ್ ಮಾಡಿಲ್ಲ ಇಶ್ಯೂನ? ಮಾಡ್ತಾವ್ರೆ, ತಿರ್ಗಾ ಕೊಡ್ತಾರೆ, ತಿರ್ಗಾ ಹಂಗೆ ಆಗ್ತಾಯಿತ್ತು. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಗಾಡಿ ಯೂಸ್ ಮಾಡಿದ್ರೆ ಓಲಾ ಇನ್ನೊಂದು ನಮ್ಮ ದೊಡ್ಡಪ್ಪರಿಗೆ ಕೊಡಿಸಿದ್ದು ಏರು ಚೆನ್ನಾಗಿತ್ತು ಗಾಡಿ. ಅದು ಆಲೇ ಒಂದು 2 ವರ್ಷ ಆಯಿತು. ಚೆನ್ನಾಗಿ ಓಡ್ತಾ ಇದೆ ಗಾಡಿ. ಹಂಗಾಗಿ ನಾವು ಈ ಗಾಡಿ ತಗೊಂಡು ಇದು ತಗೊಂಡಾಗಿಂದನೂ ಪ್ರಾಬ್ಲಮ್ಮು. ಸ್ಟಾರ್ಟಿಂಗ್ ತಗೊಂಡೆ ಚಾರ್ಜರ್ ಹೋಯ್ತು. ಅದಾದಮೇಲೆ ಒಂದು 2 ತಿಂಗಳಾದ್ಮೇಲೆ ತಿರ್ಗಾ ಸಿಸ್ಟಮ್ ಇಶ್ಯೂ ಅಂತ ಬಂತು. ತಿರ್ಗಾ ಒಂದು 4 ತಿಂಗಳು ಈಗ ಚೆನ್ನಾಗಿ ಓಡೋದು ಗಾಡಿ. ಮೊನ್ನೆ ತಗೊಂಡೋದೆ, ಇವ್ರು ಇರಲ್ಲ ಅಂತ ಹೇಳಿದ್ರು ರಿಪೇರಿ ಮಾಡೋರು. ಅದಕ್ಕೆ ಇವತ್ತು ತಗೊಂಡೋಗಿ ಬಿಡ್ತಾ ಇದ್ದೀನಿ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳೋರೆ. ತಗೊಂಡು ಹೋಗ್ತಾ ಇದ್ದೀನಿ. ಎಕ್ಸ್ಟ್ರಾ ಅಮೌಂಟ್ ಏನೋ ತಗೊಂತಾರ? ಇಲ್ಲ, ಇನ್ನೂ ವಾರಂಟಿ ಐತಲ್ಲ, ಇನ್ನೂ ತಗೊಂತಾ ಇಲ್ಲ. ಎಷ್ಟು ವರ್ಷ ವ್ಯಾರಂಟಿ? 60,000 ತನಕ ಐತಿ. 60,000. ಸೊ ಏನು ಅನಿಸ್ತೈತೆ ನಿಮಗೆ ಗಾಡಿ ಬಗ್ಗೆ? ತಾಂಬಾರ್ದಾಯ್ತು ಅನಿಸ್ತೈತೆ. ಈಗ ಏನು ಅಂದರೆ ಗಾಡಿ ಓಡ್ಸೋಕ್ಕೆ ಫೀಲ್ ಎಲ್ಲ ಚೆನ್ನಾಗೈತಿ. ಪ್ರಾಬ್ಲಮ್ ಅದೇ ಬರ್ತಾ ಇರೋದು. ಪ್ರಾಬ್ಲಮ್ ಗೊತ್ತಾಯ್ತು. ಗಾಡಿ ಓಡ್ಸೋಕ್ಕೆ ಮಾತ್ರ ಚೆನ್ನಾಗೈತಿ. ಗಾಡಿದೇನು ಪ್ರಾಬ್ಲಮ್ ಇಲ್ಲ. ಇದೇ ಪ್ರಾಬ್ಲಮ್. ಸಾಫ್ಟ್ವೇರ್ ಐತಲ್ಲ, ಅದೇ ಪ್ರಾಬ್ಲಮ್. ಗಾಡಿಯಿಂದ ಅದು ಬಿಟ್ಟರೆ ಓಡ್ಸೋಕ್ಕೆ ಎಲ್ಲ ಚೆನ್ನಾಗೈತಿ. ಯಾವ ಊರು ನಿಮ್ಮದು? ನಮ್ದು MS ಪಟ್ಟಣ, ಗುಬ್ಬಿ ಹತ್ರ. ಲಾಂಗ್ ಎಲ್ಲಾದರೂ ಹೋಗಿದ್ದೀರಾ ಅದರಲ್ಲಿ? ಲಾಂಗ್ ಎಲ್ಲೂ ಇಲ್ಲ, ನಾವಿಲ್ಲೇ ಲೋಕಲ್ ಓಡಿಸೋದು ಅಷ್ಟೇ. ಒಂದು ಫುಲ್ ಚಾರ್ಜಿಗೆ ಎಷ್ಟು ಕೊಡುತ್ತೆ ಅದು? 180-160 ತನಕ ಬರುತ್ತೆ. 160 ಕರೆಕ್ಟಾಗಿ ಕೊಡುತ್ತಾ? 160. ಅಣ್ಣ ನಮ್ಮದು ಅಲ್ಲೈತೆ ನೋಡಿ, ಓಲಾ S1 Pro. ನಾನು 1,65,000 ಕೊಟ್ಟು ತಗೊಂಡಿರೋದು. ಚೆನ್ನಾಗಿಲ್ಲ. ಮುಂದೆಗಡೆ ಸಸ್ಪೆನ್ಷನ್ ಕರೆಕ್ಟಾಗಿಲ್ಲ. ಆಮೇಲೆ ಬ್ಯಾಟ್ರಿ ಅಂತೂ ಬರೋದೇ ಇಲ್ಲ. 135 ಅಂತ ಹೇಳಿದರು. 100 ಕೊಡುತ್ತಷ್ಟೇ. ಆಮೇಲೆ ಇದು ಏನದು ಪವರ್ ಹೋಗ್ಬಿಡೈತೆ. ಫುಲ್ ಎಕ್ಸಿಲೇಟರ್ ಕೊಟ್ಟರು ಪಿಕಪ್ ಇಲ್ಲ, ಎಲ್ಲ ಡೌನ್ ಆಗ್ಬಿಟ್ಟೈತೆ. ನಮಗೂ ಬೇಜಾರಾಯಿತು. ನಮ್ದು ಪಿಕಪ್ಪು ಇವೆಲ್ಲ ಗಾಡಿ ಇದ್ದುದೇನು ನಮಗೆ ಇದು ಬೇಜಾರಿಲ್ಲ. ಸಿಸ್ಟಮ್ ಇಶ್ಯೂ ಅನ್ನೋದು ಒಂದು ಬದಲಾಯ್ತು ಅಷ್ಟೇ. ಬರುತ್ತೆ, ಫುಲ್ ಇಶ್ಯೂ ಬರುತ್ತೆ. ಇನ್ನು 1 ವರ್ಷ ಅಷ್ಟೇ. 1 ವರ್ಷ ಆಮೇಲೆ ಎಲ್ಲ ಗಾಡಿನೂ ಪಿಕಪ್ ಡೌನ್ ಆಗೋದು, ಹಂಗಾಗಿ ಆಗುತ್ತೆ. ನಮಗೆ ಒಟ್ನಾಗ ಆ ಫೀಲ್ ಬಂದಿಲ್ಲ. ಪಿಕಪ್ಪು ಇವಕ್ಕೆಲ್ಲ ಚೆನ್ನಾಗಿ ಹೊಡಿತೈತಿ. 3 ಜನ 4 ಜನ ಹಾಕೊಂಡು ಓಡಿಸಿದ್ದೀವಿ, ಹಂಗೇನ ಇಲ್ಲ. ಒಟ್ನಾಗೆ ಸಿಸ್ಟಮ್ ಇಶ್ಯೂ ಅನ್ನೋದು ಒಂದು ಬದಲಾಯ್ತು, ಅದರಿಂದ ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ. ಇವಾಗ ಶೋರೂಮ್ಗೆ ಹೋಗ್ತಾ ಇದ್ದೀರಾ? ಅಲ್ಲೇ ಸರ್ವಿಸ್. 1 ದಿವಸದಲ್ಲಿ ಸರಿ ಮಾಡ್ಕೊಡ್ತಾರಂತ? ಇಲ್ಲ, ಅವ್ರು ಯಾವತ್ತು ಸ್ಟಾರ್ಟಿಂಗಲ್ಲೇ 15 ದಿವಸ ಮಾಡಿಕೊಟ್ಟವ್ರೆ. ಚಾರ್ಜರ್ಗೆ 1 ವಾರ. ಈಗೇನೋ 2 ದಿವಸ ಅಂತ ಹೇಳೋರೆ. ಮಿನಿಮಮ್ 1 ವಾರ ಮಾಡ್ತಾರೆ. ಅಣ್ಣ 1 ನಿಮಿಷ ನಿಮ್ಮ ಗಾಡಿದು ಸ್ವಲ್ಪ ಡೀಟೇಲ್ ಹೇಳ್ತೀರಾ? ಏನು ಹೆಂಗೆ ಏನು ಅಂತ? ಈ ಗಾಡಿ ನೋಡಿಲ್ಲ, ಆನ್ ಮಾಡೋದು ಏನು? ಮಾಮೂಲಿ ಸೇಮ್ ನಿಮ್ದು ಏನಾಯ್ತೋ ಗಾಡಿ ಸೇಮ್. ಒಂದ್ಸತಿ ತೋರಿಸ್ಬಂದು. ಅದ್ರಾಗ ಏನು ಆಗ್ತಾ ಇಲ್ಲ. ಆನೆ ಆಗ್ತಿಲ್ವಾ? ಏನು ಮಾಡಿ ಅಣ್ಣ? ಗಾಡಿ ರನ್ನಿಂಗಲ್ಲಿತ್ತು. ಈಗ ಮೊನ್ನೆ ರೀಸೆಂಟಾಗಿ ನೈಟ್ ಆಫ್ ಸಾಮಾನು ನಿಂತು ಬೆಳಗ್ಗೆಯಿಂದ ಆಗ್ತಾ ಇದೆ. ರಿವರ್ಸ್ ಇದು. ಅಣ್ಣ ಇದು ಬಾಡಿ ಸೈಜ್ ಎಲ್ಲ ಬಂದ್ಬಿಟ್ಟು ಒಂದು ಸ್ವಲ್ಪ ಪ್ಲಾಟಿನಾ ಗಾಡಿ ಇದ್ದಂಗೆ ಐತಲ್ವಾ? ಹೌದು, ಸ್ವಲ್ಪ ತೆಳ್ಳಗೈತೆ. ವೆಯ್ಟ್ ಐತೆ ಗಾಡಿ. ವೆಯ್ಟ್ ಐತೆ. ಬಟ್ ಪಲ್ಸರ್ ಅಷ್ಟು ಸೈಜ್ ಬರಲ್ಲ ಅಲ್ವಾ? ಒಂಥರ ವೆಯ್ಟ್ ಐತೆ. ಮತ್ತೆ ಪರವಾಗಿಲ್ಲ, ಓಡ್ಸೋಕೆ ಚೆನ್ನಾಗಿದೆ ಗಾಡಿ. ಓಡ್ಸೋಕೆ ಚೆನ್ನಾಗಿದೆ. ಅದೊಂದು ಪ್ರಾಬ್ಲಮ್. ಗಾಡಿ ಓಡ್ಸೋಕ್ಕೆ ಇದಕ್ಕೆಲ್ಲ ನಮಗೆ ಚೆನ್ನಾಗೈತೆ. ಸಿಸ್ಟಮ್ ಇಶ್ಯೂ ಅನ್ನೋದು ಗೊತ್ತಾಯ್ತು, ಅದೇ ಪ್ರಾಬ್ಲಮ್. ಫ್ರೆಂಡ್ಸ್ ನೋಡಿ, ಓಲಾ ಗಾಡನ